ಕೂಡ ಒಂದು ಕಲಬುರಗಿ ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದಾಗ ಒಂದು ರಾಜ್ಯದ ಹಿತದೃಷ್ಟಿಯಿಂದ ಸ್ವಲ್ಪ ಆತುರತೆಯಲ್ಲಿ ಘೋಷಣೆ ಮಾಡಿದ್ರು. ಯಾಕೆಂದರೆ ಈ 1,000 ಎಕರೆ ಜಮೀನೇನಿತ್ತು ಅಲ್ಲಿ 3,000 ಎಕರೆ ಜಮೀನಿದೆ ಸೋಲಾರ್ ಪಾರ್ಕಿಗೆ, ಅದರಲ್ಲಿ 1,000 ಎಕರೆ PM ಮಿತ್ರ ಪಾರ್ಕಿಗೆ ಕೊಟ್ಟಿದ್ದಾರೆ. ಆದರೆ ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಪಾಣಿ ಗಿಣಿ ಅದ್ರ ಟ್ರಾನ್ಸ್ಫರ್ ಆಗದೆ ಘೋಷಣೆ ಮಾತ್ರ ಆಯಿತು. ಆಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಆ ಜಮೀನನ್ನು ಸ್ವಾಧೀನಕ್ಕೆ ತಗೊಂಡು ಡಿಮಾರ್ಕೇಶನ್ ಮಾಡಿ ಇವತ್ತು ಪಾಣಿಗಳನ್ನು ರೆಡಿ ಮಾಡಿ ಇವತ್ತು PM ಮಿತ್ರ ಪಾರ್ಕ್ ಹೆಸರಲ್ಲಿ ಅದನ್ನು ಈಗಾಗಲೇ ಟ್ರಾನ್ಸ್ಫರ್ ಕೂಡ ನಾವು ಮಾಡಿದ್ದೀವಿ. ಅವ್ರ ಜಿಲ್ಲಾಧಿಕಾರಿಗಳೇ ಗುಲ್ಬರ್ಗ ಜಿಲ್ಲಾಧಿಕಾರಿಗಳೇ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಏನಾಗಿತ್ತು ಅಧ್ಯಕ್ಷರೇ, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡೋಕ್ಕೆ ನಮಗೆ 400 ಕೋಟಿ ಬೇಕು, ಹೆಚ್ಚು ಕಡಿಮೆ 390 ಕೋಟಿ ಬೇಕು. ಅದರಲ್ಲಿ ಇಷ್ಟು ಹಣ ನಮ್ಗೆ ಒದಗಿಸ್ಲಿಕ್ಕೆ ಆಗೋದಿಲ್ಲ, HKDBಯಿಂದ 150 ಕೋಟಿ ಕೊಡಿಸಿ ಮಿಕ್ಕಿದ್ದನ್ನು ಸರ್ಕಾರದಿಂದ ಕೊಡಿಸ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗ ಕ್ಯಾಬಿನೆಟ್ನಲ್ಲೇ ಗುಲ್ಬರ್ಗಾದಲ್ಲಿ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಆಯಿತು, ಅಲ್ಲೇ ಡಿಕ್ಲೇರ್ ಮಾಡಿದರು. ಅದರ ಪ್ರಕಾರ ಇವತ್ತು HKDBಯಿಂದ 150 ಕೋಟಿ ಕೂಡ ತಾವು 3 ವರ್ಷ ಕೊಡ್ತೀನಿ ಅಂತ ಹೇಳಿದ್ರಿ. ತಾವೇ ಅಧ್ಯಕ್ಷರಿದ್ದೀರಿ. ಅಕಸ್ಮಾತ್ ತಾವು 150 ಕೋಟಿ ತ್ವರಿತವಾಗಿ ಕೊಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಏನು ಅನುದಾನ ಬರಬೇಕಂದ್ರೆ ಸರ್ಕಾರದಿಂದ ಅದನ್ನು ಕೂಡ ಬಿಡುಗಡೆ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಈಗಾಗಲೇ ಕೆಲಸ ಆಗಿಲ್ಲ ಅಂತೇನಿಲ್ಲ, ರಸ್ತೆಗೆ ಟೆಂಡರ್ ಕರೆದಿದ್ದೀವಿ, ಸ್ಟೇಷನ್ 220 KV ಸ್ಟೇಷನ್ ಮಾಡ್ತಕ್ಕಂಥದಕ್ಕೂ ಕೂಡ ಟೆಂಡರ್ ಕರೆದಿದ್ದೀವಿ. ಒಂದು ಬ್ಯಾಲೆನ್ಸಿಂಗ್ ರಿಸರ್ವೇರ್ ಮಾಡೋಕ್ಕೆ ಒಂದು ಬ್ಯಾರೇಜ್ ನೀರು ಬೇಕಾಗ್ತದೆ ಆ ಪಾರ್ಕಿಗೆ, ಅದು ಇಂಟಿಗ್ರೇಟೆಡ್ ಪಾರ್ಕು, ಯಾನ್ ಟು ಫ್ಯಾಬ್ರಿಕ್ವರೆಗೆ ಆಗ್ತಕ್ಕಂಥದ್ದು ಎಲ್ಲ ಅಂಡರ್ ಒನ್ ರೂಫ್ ಬರ್ತಕ್ಕಂಥದ್ದು. ಆ ಎಲ್ಲ ಸವಲತ್ತುಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಸಾಧ್ಯ ಆದರೆ ಇನ್ನೂ ಒಂದು ಮುಖ್ಯಮಂತ್ರಿಗಳ ಕಡೆಯಿಂದ ಏನು ಅನುದಾನ ಬರಬೇಕು ಅದಷ್ಟು ಬಿಡುಗಡೆ ಆದರೆ ನಾವು ಸಂಪೂರ್ಣ ಹಣ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಆದಷ್ಟು ಲಘು ಈ ಯೋಜನೆಗೆ ಚಾಲನೆಯನ್ನು ಕೊಡ್ತೀವಿ ಅಧ್ಯಕ್ಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿಯವರು ಸತತವಾಗಿ ಮೀಟಿಂಗ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ವತಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಒಂದು 100 ಕೋಟಿ ಬಿಡುಗಡೆ ಆಗಬೇಕಾಗ್ತದೆ. ಅದು ನಾವು ಮಾಡ್ತೀವಿ. ಈಗಾಗಲೇ 50 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಅದಲ್ಲದೆ ಸರ್ಕಾರ ಕಡೆಯಿಂದ ಸುಮಾರು ಒಂದು 300 ಕೋಟಿ ಬಿಡುಗಡೆ ಆಗಬೇಕಾಗಿದೆ. ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತದೆ, ಮತ್ತೆ ಅದ್ರ ಜೊತೆಯಾಗಿ ಯುವಕರಿಗೂ ಕೂಡ ಉದ್ಯೋಗ ಕೂಡ ಸಿಗ್ತದೆ. ಆ ಒಂದು ಕಾರಣಕ್ಕಾಗಿ ಹಿಂದಿನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಆದರೆ ಹಣ ಬಿಡುಗಡೆ ಆಗಿಲ್ಲ. ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ, ಮಾನ್ಯ ಮುಖ್ಯಮಂತ್ರಿಯಲ್ಲಿ ಈ ಒಂದು ಹಣ ಬಿಡುಗಡೆ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಖಂಡಿತ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದೀನಿ. ಇದೇ ವಿಷಯ ಮೇಲೆ ಅಪ್ಪರ್ ಹೌಸ್ನಲ್ಲಿ ಕೂಡ ಪ್ರಸ್ತಾಪ ಆಗಿತ್ತು. ಅದನ್ನೆರಡೂ ಸೇರಿಸಿ ನಿನ್ನೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈ ಬಜೆಟ್ನಲ್ಲಿ ನಾನು ಕೊಡ್ತೀನಿ, ಬರುವ ವರ್ಷ ಬಜೆಟ್ನಲ್ಲಿ ಸಂಪೂರ್ಣ ರಾಜ್ಯ ಸರ್ಕಾರದ ಹಣ ಕೊಡ್ತೀನಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ. ನೀವು ಖಂಡಿತ ಪ್ರಯತ್ನ ಮಾಡಿ ಬಿಡುಗಡೆ ಮಾಡಿಸಿ. ಜ್ಯೋತಿ ಗಣೇಶ್, ಆನಂದ್ ಕೆ